ನೀವು ಉದ್ಯೋಗಿಗಳಂತ, ನಾವು ಯಜಮಾನ್ರು ಅಂತ, ನಿಮ್ಮ ನಮ್ಮ ಮಧ್ಯೆ ತುಂಬಾ ಭೇದ ಭಾವ ಇದೆ ಅಂತ ನಾನಂತೂ ಅನ್ಕೊಂಡಿಲ್ಲ. ನಿಮ್ಗಾತರ ಯೋಚನೆ ಇದ್ರೆ ತೆಗ್ದು ಹಾಕ್ಬಿಟ್ಟು. ಎಲ್ರೂ ಒಂದೇ ಆಗ್ಬಿಟ್ರೆ ನಾಳೆಯಿಂದ ಯಾರು ಕೆಲಸ ಮಾಡಲ್ಲ. ಅತ್ತೆ, ಮನೆ ಕೆಲಸ ಮಾಡೋದಕ್ಕೆ ಆಳ್ಗಳಿರ್ತಾರೆ, ಕಂಪನಿ ಕೆಲಸ ಮಾಡೋದಕ್ಕೆ ಡಿಫರೆನ್ಸ್ ತೋರಿಸಿ ಕ್ಯಾಟಗರಿ ಮಾಡಬಾರ್ದು ಅನ್ನೋದೇ ನೈನಿ ಅಭಿಪ್ರಾಯ. ಹೌದು ಚಿಕ್ಕಮ್ಮ, ನಮ್ಮನೆ ಅನ್ಕೊಂಡು ಹೇಗ್ ನಾವ್ ಕೆಲ್ಸ ಮಾಡ್ತೀವೋ ಕಂಪನಿ ಕೂಡ ನಮ್ದು ಅನ್ಕೊಂಡ್ ಕೆಲ್ಸ ಮಾಡಿದ್ರೆ ಎಲ್ರೂ ಒಟ್ಟಿಗೆ ಮುಂದುವರಿಬಹುದು. ಅತ್ತೆ ಬನ್ನಿ ಬನ್ನಿ, ನೈನಿ ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ದಾಳೆ ಕೇಳಿಸ್ಕೊಳ್ಳಿ. ನೀನ್ ಮುಂದುವರ್ಸು ನೈನಿ. ದುಷ್ಟಶಕ್ತಿಗಳು ಬಂದ್ರು ಅಷ್ಟೇ, ಅದೃಷ್ಟನ ಕಿತ್ಕೊಂಡ್ರು ಸರಿ. ನಿನ್ ಚೈತನ್ಯ ರಥನ ಮುಂದುವರ್ಸು ನೈನಿ. ನೀನ್ ಸುಮ್ನಿದ್ರೆ ಚೇರ್ಮನ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೋಬಹುದು. ನೈನಿ, ನೀನೇನ್ ಅನ್ಕೊಂಡಿದ್ಯಾ ಅಂತ ಹೇಳ್ಬಿಡು. ಮನಸ್ಸಾಕ್ಷಿಯಾಗಿ ಹೇಳ್ತಿರೋ ವಿಷಯ ಇದು. ಕಂಪನಿಗೋಸ್ಕರ ದುಡಿತಾ ಇರೋ ಪ್ರತಿಯೊಬ್ಬರಿಗೂ ಗಾಯತ್ರಿ ಅಮ್ಮೋರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು. ಇನ್ ಮುಂದೆ ನಿಮ್ಮೆಲ್ರಿಗೂ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಿದೀವಿ. ಇನ್ ಸ್ವಲ್ಪ ಹೊತ್ತಲ್ಲಿ ಇವಳಿಗೆ ಲೈಫ್ ಇರಲ್ಲ, ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಿದ್ದಾಳೆ. ಪೋರ್ ನೈನಿ. ನಿಮ್ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೆ ವಿದ್ಯಾಭ್ಯಾಸದ ಖರ್ಚನ್ನ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನೋಡ್ಕೊಳ್ಳುತ್ತೆ. ಪ್ರತಿ ತಿಂಗಳು ನಿಮಗೆ ಸಂಬಳ ಕೊಡೋದ್ರ ಜೊತೆ ನಿಮ್ ಶ್ರಮನ್ ಗುರ್ತಿಸಿ ಕಂಪನಿಗೆ ಬರೋ ಲಾಭದಲ್ಲಿ ನಿಮ್ಮೆಲ್ರಿಗೂ ಕಾಣಿಕೆಯಾಗಿ ಕೊಡ್ತೀವಿ. ಉದ್ಯೋಗಿಗಳೆಲ್ರಿಗೂ ಯುಗಾದಿ ಪ್ರಯುಕ್ತ ಬೋನಸ್ ಕೂಡ ಕೊಡ್ತೀವಿ. ಗ್ರೇಟ್ ನೈನಿ. ವಿಶಾಲ್, ನೈನಿಗೆ ನೀನು ಕುಂಕುಮ ಹಚ್ಚು. ಹಬ್ಬ ಇರೋದು ನಾಳೆ, ತಯಾರಿ ಮಾತ್ರ ಇವತ್ತೇ ಜೋರಾಗಿದೆ. ಮೇಡಮ್ ಆಫೀಸಿಗೆ ಬಂದ್ರೆ ಅವತ್ ನಮ್ಗೆ ಹಬ್ಬ ಅಂತಾನೆ ಅರ್ಥ ಮೇಡಮ್. ಅಯ್ಯೋ, ಪ್ರತಿದಿನ ಬಂದು ಬೋನಸ್ ಗಿಫ್ಟು ಕೊಡ್ಬೇಕೇನೋ? ಇನ್ನು ನೀವು ಕೆಲಸ ಮಾಡ್ದಂಗೆ. ಹಾಗೆ ಮಾತಾಡ್ಬಿಡಿ ಅತ್ತೆ. ಜಸ್ಟ್ ಫಾರ್ ಫನ್ ವೇಶ್, ನೀವು ಮುಂದುವರ್ಸಿ. ಮಮ್ಮಿ ಬೆಂಕಿ ಕಡೆಗಿರಿದ್ಲು. ಊದ್ಬತ್ತಿ ಅಂಟಿಸ್ತಿದ್ದಾಳೆ ಕಣೋ, ಕರ್ಪೂರ ಅಲ್ಲ. ಆಂಟಿ, ದಟ್ಸ್ ಅ ವೈಟ್ ಬಾಂಬ್. ಬೋನಸ್ ಅಂತ ಕೊಟ್ಟಿದ್ದ ದುಡ್ಗೆ ಬೆಂಕಿ ಹಚ್ಚಿ ಅವಳ ಶವನ ಸುಡ್ತಾರೆ ಅನ್ಸುತ್ತೆ. ಪಾಪ. ಅಷ್ಟೇ. ಸ್ವಾಮಿ ಅಗ್ನಿದೇವ, ಹೊರಗ್ ನೀನು ಜೋರಾಗಿ ಉರಿದ್ರು
ಎಲ್ರು ಹಸುವನ್ ನೀಗ್ಸಿ ನಾವ್ ಸಂತೋಷವಾಗಿರೋ ಹಾಗೆ ನೋಡ್ಕೋತೀಯ. ಇವತ್ತು ಕಂಪನಿಲ್ ಕೆಲಸ ಮಾಡೋರ್ ಹಸು ನೀಗ್ಸಕ್ಕೆ ಸ್ವತಃ ನಾನೇ ಅಡ್ಗೆ ಮಾಡ್ತಿದ್ದೀನಿ. ನೀನು ಅಕ್ಷಯ ಪಾತ್ರೆ ಆಗ್ಬೇಕು ಸ್ವಾಮಿ. Auntie, Naini is gonna die. ಕೌಂಟ್ ಡೌನ್ ಸ್ಟಾರ್ಟ್ಸ್. ಅವಳು ಬದುಕಿರೋವರೆಗೂ ವಿಶಾಲ್ನ ಕಳ್ಕೊಂಡು ಬಿಳಿ ಸೀರೆ ಉಡಲ್ಲ ಅಂತ ಅಂದಿದ್ಲು. ನಿಂಗೇನು ಗೊತ್ತಿಲ್ವಾ? ನನ್ಗೇನ್ ಗೊತ್ತು? ಹೌದು ಬಿಡು, ನಿನಗಷ್ಟಕ್ಕೂ ಬುದ್ಧಿ ಇದ್ರೆ ತಾನೇ ಗೊತ್ತಾಗೋದಕ್ಕೆ. ಇದೇನ್ ಚಿಕ್ಕ ಯಜಮಾನ್ರೆ, ನನ್ ಮೇಲೆ ಕೋಪ ಮಾಡ್ಕೊಂಡಿದೀರಾ? ಏನಾಯ್ತೀಗ? ಏನು ಆಗೇ ಇಲ್ಲ ಅನ್ನೋತರ ಹೀಗ್ ತಿನ್ಕೊಂಡ್ ಕೂತಿರೋ ನಿಂಗೆ ಏನ್ ಹೇಳಿದ್ರು ವ್ಯರ್ಥ ಅಂತ ಅರ್ಥ ಆಗ್ತಿದೆ. ಇಲ್ ನೋಡಿ, ಏನೋ ಹೇಳ್ದೆ ಸುಮ್ನೆ ರೇಗಾಡಿದ್ರೆ ನಾನ್ ಏನೂ ಮಾಡಕ್ಕಾಗಲ್ಲ. ಕನಿಷ್ಠ ಒಂದ್ ಪೂಜೆನಾದ್ರೂ ಮಾಡ್ಬೋದಲ್ಲ. ಈಗ್ಲಾ? ಬಾ, ಯಾವಾಗಾದ್ರೂ ಸರಿ, ಅದಕ್ಕೇನ್ ಮುಹೂರ್ತ ನೋಡ್ಬೇಕಾಗಿಲ್ಲ. ಕಂಪ್ನಿ ಹತ್ರ ನೈನಿ ಅತ್ತಿಗೆಗೆ ಸ್ವಲ್ಪದ್ರಲ್ಲಿ ಅಪಾಯ ತಪ್ತು. ಇನ್ನೊಂದ್ಸಲ ಈ ತರ ಅಪಾಯಗಳು ನಡೆದಿರೋ ತರ ನೋಡ್ಕೋ ತಾಯಿ ಅಂತ ವಿಶಾಲಕ್ಷಮ್ಮ ತಾಯಿ ಹತ್ರ ನಾನು ಬೇಡ್ಕೊಂಡ್ ಬಂದೆ. ನೀನು ಇದೆಯಾ? ನಮಸ್ಕಾರ ಮಾಡಿದ್ಯಾ? ಇಲ್ಲ, ಇಲ್ಲೋಡು, ಇಲ್ಲಿ ಕೂತ್ಕೊಂಡ್ ಮೇಯ್ತಾ ಇದೀಯಾ. ಬಾ, ನೀವೊಬ್ರು. ನಮ್ಮ ಅಕ್ಕಂಗೆ ಯಾವಾಗ ಏನಾಗತ್ತೆ ಅಂತ ಗೊತ್ತು. ಗೊತ್ತಿದ್ಮೇಲೆ ಏನಾದ್ರೂ ಆದ್ರೆ ಅವಳು ಹುಷಾರಾಗಿ ತಪ್ಪಿಸ್ಕೋಬಹುದು. ಪಾತ್ರೆ ಹಾರ್ತು ಅಂತ ಲೈಟ್ ಆಗಿ ತಗೊಳೋದ್ ಬಿಟ್ಟು ಅದೇನೋ ಅಗ್ನಿ ಪರ್ವತ ಉಕ್ಕಿ ಎಲ್ಲ ಬೂದಿ ಆಯ್ತು ಅನ್ನೋ ತರ ಗಾಬರಿ ಆಗಿದಿರಲ್ಲ. ಚಿಚ್ಚಿ, ನಿಜವಾಗ್ಲೂ ನಿನ್ನ ಅದಕ್ಕೆ ಒಡ ಹುಡ್ತೋಳೆನಾ? ಅಬ್ಬಾ, ನಮ್ಮ ಅಕ್ಕನ್ ನೋಡಿ ಹಾಗೆ ಹೇಳ್ತಿದ್ದೀರಾ. ಯಾಕೆ ಅಂದ್ರೆ ಅವಳು ನಮ್ ತಂದೆನ ಹೋಲ್ತಾಳೆ. ನೆನ್ಸ್ಕೊಳ್ಳೋಣ ಅನ್ಕೊಂಡ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ಅವ್ರು ಹೋಗ್ಬಿಟ್ರು. ನಾನು ನಮ್ ತಾಯಿನ ಹೋಲ್ತೀನಿ. ಇನ್ನೂ ಬದುಕಿದಾರ ಅವರು. ನಿನ್ನ ಹೆತ್ತಿರೋ ಪಾಪಕ್ಕೆ ಅವ್ರು ಅನುಭವಿಸ್ಬೇಕಾಗಿದೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಏನಾಗಿದೆ ನಿಮ್ಗಿವತ್ತು? ನೈನಿ ಅತ್ತಿಗೆಗೆ ಹಾಗಾಗ್ಬಾರ್ದಾಗಿತ್ತು. ತಾಯಿ ತರ ಇರೋ ಅವ್ರಿಗೆ ಏನಾದ್ರು ಆದ್ರೆ ನನ್ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ, ಗೊತ್ತಾ? ನಮ್ಮ ಅಕ್ಕ ನಿಮ್ಗೆ ಯಾವತ್ತಾದ್ರೂ ಜ್ಯೂಸು ಪಾನ್ಕ ಏನಾದ್ರು ಕೊಟ್ಟಿದ್ದಾಳ? ನಿಂತರ ಅಲ್ಲ ಅವರು, ಅದಕ್ಕೆ ಕೇಳದೇನೆ ಹೊಟ್ಟೆ ತುಂಬಿಸ್ತಾರೆ. ಅದು ವಿಷಯ. ಮೈದ್ನ ಬಂದ್ರು ಅಂತ ಪಾನ್ಕ ಕೊಟ್ಟಿರ್ತಾಳೆ. ತಾವು ಸೀತಾ ಮಾತನೇ ಪಾನ್ಕ ಕೊಟ್ಲು ಅಂತ ಮೈ ಮರ್ತು ಸಂತೋಷನ ತಡ್ಕೊಳಕ್ಕಾಗ್ದೆ ಕುಣಿದಾಡಿರ್ತೀರಲ್ವಾ? ಖಂಡಿತವಾಗ್ಲೂ ಅದ್ರಲ್ಲಿ ಅಕ್ಕ ಯಾವ್ದೋ ಮದ್ದು ಬೆರೆಸಿರ್ತಾಳೆ. ಇಲ್ಲಾಂದ್ರೆ ಅದ್ಕೆ ಅಂತ ಹೀಗ್ ಒದ್ದಾಡಲ್ಲ. ಸುಮನ, ನಿಜವಾಗ್ಲೂ ನಂಗ್ ಹೊಡಿತೀರಾ? ನಿನ್ನ ಹೊಡಿಯೋಕ್ಕೂ ಅಸಹ್ಯ ಆಗುತ್ತೆ. ಅಷ್ಟೇ ಬಿಡಿ. ಟಚ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡೋರು ನಂಗ್ ಹೊಡೆದ್ ಬೇರೆ ಹೊಡಿತೀರಾ? ನಿಜವಾಗ್ಲೂ ನೀನ್ ಮನುಷ್ಯ? ದೇವರಂತ ಅತ್ತಿಗೆ ಮೋಡಿ ಮಾಡಿದಾಳೆ ಅಂತ ಹೇಳೋದಕ್ಕೆ ನಿನಗ್ ಮನ್ಸಾದ್ರೆ ಹೇಗ್ ಬರುತ್ತೆ? ತಿಂತಾ ಇದೀನಲ್ಲ ರೀ, ಹೀಗೆ ಬಂದಿದ್ದು. ಕೆಳಗೆ ಯಾಕೆ ಬಿಸಾಕದ್ರಿ? ಕೇಳಿದ್ರೆ ಕೊಡ್ತಿದ್ನಲ್ವಾ? ನಿಮಗ್ ಕೊಡದೆ ತಿಂತಾ ಇದ್ದಂತ ಕೋಪನಾ? ಹುಚ್ಚುಚ್ಚಾಗಿ ಮಾತಾಡ್ಬೇಡ. ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕನ್ಗೆ ಜ್ವರ ಬಂದ್ರೆ ತಂಗಿ ಆಗಿರೋರು ವಿಲ ಒದ್ದಾಡ್ತಾರೆ. ಆದ್ರೆ ನೀನು ಏನೋ ಸಂಬಂಧ ಇಲ್ದೇ ಇರೋರ್ಗೆ ಏನೋ ಅಪಾಯ ಆಗಿದೆ ಅನ್ನೋ ತರ ಯೋಚನೆ ಇಲ್ದಂಗ್ ಕೂತಿದ್ಯಲ್ಲ, ಅದೇ ನಂಗೆ ಇಷ್ಟ ಆಗ್ಲಿಲ್ಲ. ಐ ಹೇಟ್ ಯು. ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನ್ ನಮ್ಮ ಅಕ್ಕನ್ ಮೇಲೆ ಕೋಪ ಮಾಡ್ಕೋತೀನಿ. ಎಲ್ರನ್ನೂ ಅವಳ ಪರವಾಗಿ ಮಾಡ್ಕೊಂಡು ಆಟ ಆಡ್ತಿದ್ದಾಳೆ. ಕೊನೆಗ್ ನನ್ ಗಂಡ ಕೂಡ ಅತ್ಕೆ ಅಂತ ಕನ್ವರ್ಸ್ತಾ ಇದಾರೆ ಅಂದ್ರೆ ನನ್ ಸಂಸಾರದಲ್ಲಿ ಇಷ್ಟೊಂದ್ ಕಷ್ಟ ಇರೋದಿಕ್ಕೆ ನಮ್ಮ ಅಕ್ಕನೇ ಕಾರಣ ಅಂತ ಅನ್ಕೋಬೇಕು ಅನ್ಸುತ್ತೆ. ಅನ್ಕೋತೀನಿ ಕೂಡ. ವೇಟ್ ನೀನು. ಕೊಬ್ಬರಿ ಎಣ್ಣೆ ತಂದಿದ್ದೀನಿ. ಅಯ್ಯೋ, ನೀವ್ಯಾಕೆ ಕೆಳಗ್ ಕೂತ್ಕೊಂಡ್ರಿ? ಬೆಡ್ರೂಮ್ ಅಲ್ಲಿ ಗೌರವ ಮರ್ಯಾದೆಗಳಿಗಿಂತ ಪ್ರೇಮ ಅನುರಾಗ ಅನ್ನೋದು ಜಾಸ್ತಿ ಇರ್ಬೇಕು ನೈನಿ. ಅರ್ಶಿನಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಹೀಗೆ ಈ ರೀತಿ ಮಿಕ್ಸ್ ಮಾಡಿ ಗಾಯ ಆಗಿರೋ ಜಾಗಕ್ಕೆ ಈ ರೀತಿ ನಿಧಾನವಾಗಿ ಹಚ್ತಾ ಇದ್ರೆ ಹಾ ಎಷ್ಟ್ ಚೆನ್ನಾಗಿರುತ್ತೋ. ನಿಮಗ ಇಲ್ದಿದ್ರೆ ನಿನ್ಗ ಏಟಾದಾಗ
ನಿನಗೆ ಹೇಗೆ ಚೆನ್ನಾಗಿರುತ್ತೆ ಹೇಳು? ಇಂಥ ಟೈಮಲ್ಲಿ ಸೇವೆ ಮಾಡೋ ನನಗೆ ಸ್ವಲ್ಪ ತೃಪ್ತಿಯಾಗಿರುತ್ತೆ. ಅಡಿಗೆ ಪಾತ್ರೆ ಹಾರಿದಾಗ ಭಯ ಪಟ್ಕೊಂಡು ನಿಮ್ನ ಹಿಡ್ಕೊಂಡೆ ಆದ್ರೆ ನಿಮ್ಗೇನಾಯ್ತು ಅಂತ ನಂಗೆ ತುಂಬಾ ಹೆದರಿಕೆ ಆಗಿತ್ತು. ನೀನು ನಾನು ಜೊತೆಲಿದ್ದಾಗ ಆ ಯಮಾನು ನಮ್ ಹತ್ರಕ್ ಬರಲ್ಲ. ಕಣ್ಣೆತ್ತಿನೂ ನೋಡ್ದೇನೆ ಮೂತಿ ತಿರುಗಿಸ್ಕೊಂಡು ಹೋಗ್ಬಿಡ್ತಾನೆ. ಸಂತೋಷ, ಈಗ ಸಾಕು. ಕಾಲ್ಗೆಜ್ಜೆ ಕಿತ್ತೋಯ್ತು ಅಂತ ಬರಿಗಾಲಲ್ಲಿ ಹೀಗೆ ಹೇಗಿರ್ತೀಯ ನಾನಿ? ಇರುತ್ತೋ ಇಲ್ವೋ ಯಾರಿಗೂ ಗೊತ್ತಾಗಲ್ಲ ಬಿಡಿ. ಇಲ್ಲ ಅಂತ ನನಗೂ ಗೊತ್ತು. ನೀವು ಕೇಳಲ್ವಲ್ಲ? ನೀನು ಕೇಳಲ್ವಲ್ಲ ಹೊಸದ್ ಕೊಡ್ಸು ಅಂತ? ಕೇಳಿದ್ರೆ ಇಡೀ ಅಂಗಡಿನೇ ನೀವಿಲ್ ತಂದಿಡ್ತೀರಾ ಅಂತ. ಹಾಗಂತ ಕೇಳ್ದೆ ಸೈಲೆಂಟ್ ಆಗಿದ್ರೆ ನೀನ್ ಕಾಲ್ಗೆ ಗೆಜ್ಜೆ ತೊಡಗಿಸ್ತವನು ಹಾಗೆ ನೋಡ್ಕೊಂಡು ಸುಮ್ನೆ ಇರ್ತಾನಾ? ಏನ್ ಮಾಡ್ತಾರೆ ಹೇಳಿ? ಹೀಗ್ ಕಾಲ್ ಹಿಡ್ಕೊಂಡು ತೊಡೆ ಮೇಲೆ ಇಟ್ಕೋತಾನೆ. ಯಜಮಾನ್ರೆ, ಇರು ಯಾಕೆ ಹಿಡ್ಕೊತಿದ್ದೀರಾ ಯಜಮಾನ್ರೆ? ಏನ್ ಮಾಡ್ತಿದ್ದೀರಾ? ಕಾಲ್ ಯಾಕೆ ಹಿಡ್ಕೋತಿದ್ದೀರಾ? ಬಿಡಿ ನನ್ ಕಾಲ್ನ. ಕಾಲ್ ಹಿಡ್ಕೊಂಡಿರೋದು ಕಾಲ್ಗೆ ಗೆಜ್ಜೆ ತೊಡಗಿಸೋದಕ್ಕೆ. ಇದನ್ನ ಯಾವಾಗ ತಂದ್ರಿ? ಅದೆಲ್ಲ ನಿನಗ್ ಬೇಕಾಗಿಲ್ಲ ಮೇಡಮ್. ಚೆನ್ನಾಗಿದ್ಯಾ ಇಲ್ವಾ? ನೀವದನ್ ತಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ನಿನ್ ಕಾಲ್ ಸೇರಿದ್ಮೇಲೆ ಇಲ್ಲೇ ಚೆನ್ನಾಗಿದ್ದೀನಿ ಅಂತ ಶಬ್ದ ಮಾಡ್ಕೊಂಡು ಹಾಗೆ ಇದ್ಬಿಡುತ್ತೆ. ನನಗೆ ಅಂತಾನೆ ಹೇಳ್ತಿದ್ದಾಳೆ. ತಿಲೋತ್ತಮ ಅತ್ತೆ ತರ. ಮಾವಿನ ಹಣ್ಣು, ಮೊಸರು ಇದು ಜೀವನದ ವ್ಯವಹಾರದ ಸಂಕೇತ. ಮಾವನ್ ತರ. ಹುಳಿ ಮಾವಿನಕಾಯಿ, ಒಗರು ಜೀವನದ ಸವಾಲು. ನಂತರ ಬಂದಾಗಿದ್ಯಲ್ಲ ಆ ಸಮಸ್ಯೆ. ಖಾರ ಸಹನೆ ಪರೀಕ್ಷೆ ಮಾಡುವಂತ ಸಂಕೇತ. ನಂತರ ಕರೆಕ್ಟ್. ಅರ್ಥ ಆಯ್ತು ಅಕ್ಕ. ಒಬ್ಬೊಬ್ರು ಒಂದೊಂದ್ ರೀತಿ ಇದ್ರೂನು ಎಲ್ರೂನು ಒಗ್ಗಟ್ಟಿನಿಂದ ಇದೀವಿ, ಒಂದೇ ಮನೆಯಲ್ಲಿದ್ದೀವಿ. ಕಾಲ ಕೂಡ್ ಬಂದ್ರೆ ಆಸ್ತಿ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ರ ದಾರಿ ಅವ್ರು ನೋಡ್ಕೊಳ್ಳೋ ಕಾಲ ಇದು. ವಲ್ಲಭ, ಕಪ್ಪಗಿದ್ರು ಬೆಳ್ಳಗಿದ್ರು ಕತ್ಲಿಗೆಲ್ಲ ಒಂದೇ. ಬಡವರಾದ್ರೂ ಶ್ರೀಮಂತರಾದ್ರೂ ಈ ಭೂಮಿ ತಾಯಿಗೆ ಎಲ್ರೂ ಸಮಾನಾನೇ. ಇದು ಗೊತ್ತಿಲ್ಲದೆ ಇರೋರೆ ಅವರು ಇವರು ಅಂತ ಭೇದ ಭಾವ ಮಾಡ್ತಾರೆ. ತಾತ ಸಂಪಾದನೆ ಮಾಡಿರೋ ಆಸ್ತಿಯಲ್ಲಿ ಮೆರೆಯೋದಲ್ಲ, ನೀನ್ ದುಡ್ದಿದ್ರಲ್ಲಿ ಮೆರಿ. ಆವಾಗ ಇಷ್ಟ ದಿನ ನಿನ್ನ ಛೀ ಅಂದವ್ರೆ ನಿನ್ನ ಹೊಗಳ್ತಾರೆ. ಒಳ್ಳೆ ಮಾತುಗಳು ಕೆಲವರಿಗೆ ಹಿಡ್ಸಲ್ಲ. ಅದಕ್ಕೆ ಕಡೆ ಪಕ್ಷ ಪುರೋಹಿತರು ಹೇಳಿರೋ ರಾಶಿ ಫಲಗಳನ್ನ ಅರ್ಥ ಮಾಡ್ಕೊಳ್ತಾರೋ ನೋಡ್ಬೇಕು. ಕೇಳಲೇಬೇಕು. ನೀವ್ ಹೇಳಿ ಪುರೋಹಿತ್ರೆ, ಮೊದ್ಲು ನಮ್ಮಣ್ಣ ಅತ್ತಿಗೆ ಈ ವರ್ಷ ಅವ್ರ ಜೀವನದಲ್ಲಿ ಹೇಗಿರ್ತಾರೆ? ಜಗದೀಶ್ ಅವರು ಅವ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಮ್ಮ. ಮನೇಲಿ ಬೇಕಾಷ್ಟು ಮೆಡಿಸಿನ್ ಇದೆ ಬಿಡಿ. ದಶರಥ ಮಹಾರಾಜನ ತರ ಮನೋವೇದನೆಗೆ ಗುರಿಯಾಗಬಹುದು. ಅಂದ್ರೆ ಏನ್ ಪುರೋಹಿತ್ರೆ, ರಾಮನಂತ ವಿಶಾಲ್ ಕಾಡಿಗೆ ಹೋಗ್ತಾರಾ? ಸೀತೆ ಅಂತ ನೈನಿ ಶ್ರೀಲಂಕಾಗ್ ಹೊರಟೋಗ್ತಾಳಾ? ನಯನಿ ಮತ್ತು ವಿಶಾಲ್ ಬಗ್ಗೆ ಹೇಳಿದಾಗ ಡೀಟೇಲ್ಸ್ ಗೊತ್ತಾಗತ್ತೆ ಬಿಡು. ನನ್ನ ರಾಶಿಫಲ ಹೇಳಿ ಪುರೋಹಿತ್ರೆ.
ಶುಕ್ರದಶೆ ಬರೋದ್ರಲ್ಲಿದೆಯಮ್ಮ. ಒಳ್ಳೆ ದಿನಗಳು ಹತ್ರದಲ್ಲೇ ಇದೆ. ಎಣ್ಣೆ ಯಾಕೆ? ಇಲ್ಲೋಡು, ಈ ಪದ್ಮನಾಭಂಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ತಿಕ್ಕಿ ನನ್ ಸ್ವಾಮಿ ರಂಗ ಪಟ್ ಅಂತ ಹೊಡೆದ್ರೆ ಎಮ್ಮೆ ವಾಕ್ ಮಾಡೋಕ್ ಹೊರಟಿರೋ ನಮ್ ದುರ್ದು ಆಂಟಿ ಸೊಂಟ ಉಳಕ್ ಬಿಡ್ಬೇಕು. ಈಗ ನೀನ್ ಹಚ್ಚಿದ್ದು ಸಾಕು, ನಿಲ್ಸೆ ಬಾ. ಏನ್ ಮಾಡ್ತಿದ್ಯಮ್ಮ? ಕುಂಗ್ಫು ಅಲ್ಲಿ ಬ್ಲಾಕ್ ಬೆಲ್ಟ್ ತಗೊಂಡಿರೋಳು ನಾನು. ಹೊಡಿಯೋಕ್ಕೂ ಮುಂಚೆ ಹೀಗೆ ವಿಶ್ ಮಾಡೋದು. ಹೊಡಿಯೋದು ನೀನೇ ಅಲ್ವೇನೆ? ನಾನೇ. ಬಿಡಲ್ಲ. ಅಯ್ಯೋ, ದುರ್ದು ಆಂಟಿ ಹೊಡೆದಿದ್ ಮುಗ್ದೋಯ್ತಾ? ಓ ಅಯ್ಯೋ, ಸಾರಿ ಆಂಟಿ. ಫ್ಲೋ ನಂಗೇನು ಗೊತ್ತಾಗ್ಲಿಲ್ಲ. ಏನು ಅನ್ಕೋಬೇಡಿ. ಅನ್ಕೊಳಕಿನ್ನೇನೆ ಉಳ್ದಿದೆ. ನನ್ ಗ್ಲಾಸು ಟೋಪಿ ಕೊಟ್ರೆ ರೂಮ್ಗ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ. ತಗೊಳ್ಳಿ. ಏನು ಬೇಕಾಗಿಲ್ಲ, ಹೋಗು. ಅಯ್ಯೋ ಸಾರಿ ಆಂಟಿ. ನಿಧಾನ. ಆಂಟಿ ಮಾಡೋದನ್ನೆಲ್ಲ ಮಾಡಿ ಸಾರಿ ಅಂತೆ. ಸಾರಿ. ಹೋಗೆ. ಆ ಕಡೆ ಯಾಕೆ? ಸಾರಿ, ಕಣ್ಣು ಮಂಜಾಗಿ ಈ ಕಡೆ ಹೋಗ್ತಾ ಇದ್ದೀನಿ. ರೂಮ್ ಇರೋದು ಈ ಕಡೆ ಅಲ್ವಾ? See you guys. ಬರ್ತೀನಿ ಅತ್ಗೆ. ಹದ್ದಲ್ಲಿರು. ಆಯ್ತು. ಪದ್ಮನಾಭ ಎಲ್ಲಿ? ಇಲ್ಲಿದ್ದಾರೆ ಆಂಟಿ. ನಿನ್ಗೊಂದ್ ನಮಸ್ಕಾರ ಕಣಪ್ಪ. ಹೋಗೆ. ವಲ್ಲಭ, ಮೈ ಮರ್ತಿರೋ ದುರಂದರಂಗೆ ಶಿಕ್ಷೆ ಆಯ್ತು. ಪ್ರಶ್ನೆ ಕೇಳೋ ಮನುಷ್ಯರಿಗೆ ತಾರತಮ್ಯ ಇರ್ಬೋದು, ಆದ್ರೆ ಪಾಠ ಕಲ್ಸೋ ಪದ್ಮನಾಭಂಗೆ ಅವರು ಇವರು ಅನ್ನೋ ಭೇದ ಭಾವ ಇರಲ್ಲ. ನಿನ್ನ ಸೆಕ್ರೆಟರಿ ಆಗಿ ಈ ಮನೆ ಕಾಲಿಟ್ಟಿರೋ ಸಖಿ ಕೆಲ್ಸ ಮುಗಿದ್ಮೇಲೆ ಪವಿತ್ರವಾಗಿ ಸೀರೆ ಉಟ್ಕೊಂಡು ಹೋದ್ರೆ ಪರವಾಗಿಲ್ಲ. ಹಾಗ್ ಮಾಡ್ದೆ ಮಿಕ್ಕಿದವ್ರ ಜೀವನದಲ್ಲಿ ಆಟ ಆಡಕ್ ನೋಡಿ ಈ ಮನೆ ಕಳಂಕ ತಂದ್ರೆ ನಾನ್ ಸುಮ್ನಿರಲ್ಲ. ಜಾತಕ ಎರಡಾದ್ರೂ ನಮ್ಮಿಬ್ರು ಜೀವ ಒಂದೇ. ನಮ್ ತಾತ ಒಂದ್ ಮಾತು ಹೇಳ್ತಿದ್ರು, ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವಿತ ಮಾವಯೋ ಯಮಸ್ಯ ಕಾರಣ ನಾಸ್ತಿ ಧರ್ಮಸ್ಯ ತಿರತಾಗತಿ. ಆಸ್ತಿ, ಸಂಪತ್ತು, ವ್ಯಕ್ತಿ, ಜೀವನ ಇವೆಲ್ಲ ಬರೀ ಕ್ಷಣಕ್ ಸುಖ. ಧರ್ಮನ ಅನುಸರಿಸ್ತಾ ಹೋದ್ರೆ ಆ ಯಮಧರ್ಮ ಕೂಡ ನಮ್ ಕರ್ತವ್ಯ ಪೂರ್ತಿ ಆಗೋವರೆಗೂ ಕಾಯ್ತಾನಂತೆ. ನೆಮ್ಮದಿಯಿಂದ ಇರ್ಬೋದು. ಶಬಾಷ್. ಈ ಮನೋಧೈರ್ಯನೇ ನಿಮ್ಮಿಬ್ಬರನ್ನ ತುಂಬಾ ದೂರ ಕರ್ಕೊಂಡು ಹೋಗುತ್ತೆ. ನೀವು ಎಲ್ಲದಕ್ಕೂ ಸಿದ್ಧವಾಗಿರಿ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊಂಡು ನಿಮ್ಮಿಬ್ಬರು ಭವಿಷ್ಯನ ಕಟ್ಕೊಳ್ಳಿ ಮಕ್ಳ. ಹೋಗ್ ಬರ್ತೀನಿ. ಊಟ ಮಾಡ್ಕೊಂಡು ಹೋಗಿ ಅಮ್ಮೋರೆ. ಮತ್ತೆ ಬರ್ತೀನಿ. ಆರೋಗ್ಯ ಹುಷಾರು ದೊಡ್ಡಮ್ಮ. ಹೋಗ್ ಬರ್ತೀನಿ.
ಬರ್ಬೇಕಲ್ವಾ ಅಕ್ಕ? ಸಾರಿ ನೈನಿ, ಮನೇಲೆ ಜಾಗಿಂಗ್ ಮಾಡೋಣ ಅಂತ ಆ ಕಡೆ ಈ ಕಡೆ ಓಡ್ತಾ ಇದ್ದೆ. ಜಾಗಿಂಗ್ ಅಂದ್ರೆ ಅದಕ್ ಬೇರೆ ಬಟ್ಟೆ ಹಾಕೋಬೇಕಲ್ವಾ? ನೀವ್ ಸೀರೆ ಉಟ್ಕೊಂಡೇ ಮಾಡ್ತಿದ್ದೀರಾ? ಮೊದ್ಲೇ ಸಣ್ಣ ಇದ್ದೀನಿ, ಇನ್ನೊಂದ್ ಸ್ವಲ್ಪ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡ್ರೆ ನನ್ ಮೂಳೆಗಳು ಮುರಿದು ಹೋಗುತ್ತೇನೋ ಅಂತ ಭಯ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿಗೆ ಓಡಿದ್ರೆ ಸುಸ್ತಾಗಲ್ವಾ? ಫ್ರಸ್ಟ್ರೇಷನ್ ನೈನಿ. ಆ ನನ್ ಗಂಡನ್ನ ಬುಟ್ಟಿಗೆ ಬೀಳಿಸ್ಕೊಂಡಿರೋ ಸಖಿ ಮೇಲಿರೋ ದ್ವೇಷಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹೀಗ್ ಜಾಗಿಂಗ್ ಮಾಡ್ತಿದ್ದೀನಿ. ಆದ್ರೆ ನನಗೆ ಎಲ್ಲಾ ತರದ ಎಕ್ಸರ್ಸೈಸ್ ಮಾಡೋಕೂ ಬರುತ್ತೆ. ಇಲ್ಲಿ ನೋಡು, ಹೀಗ್ ಸಿಟಪ್ಸ್ ಮಾಡ್ತೀನಿ, ಪುಷಪ್ಸ್ ಮಾಡ್ತೀನಿ. ನೈನಿ, ಅಲ್ಲಿ ಕೆಳಗಡೆ ಒಂದ್ ಪೇಪರ್ ಇದೆ. ಎಲ್ಲಿ? ಆ ಪೇಪರ್ ಪಕ್ಕದಲ್ಲಿ ಇನ್ನೊಂದ್ ಚೀಟಿ ಕೂಡ ಇದೆ. ಅದನ್ನ ಹೊರಗ್ ತೆಗಿ ನೈನಿ. ಎಲ್ಲಿ? ಅಲ್ಲೇ ಹಾ ಅಲ್ಲೇ ಪಕ್ಕದಲ್ಲಿ ನೋಡು. ಇನ್ನೊಂದ್ ಸ್ವಲ್ಪ ಹಿಂದೆ. ಹಾ ಅಲ್ಲೇ ನೈನಿ, ಅಲ್ಲೇ. ಭಾವನ್ ಫೋಟೋನ ಹೀಗೆ ಯಾಕೆ ಎಸ್ತಿದ್ಯಾ ಸಖಿ? ಆಸೆ ತೀರ್ತಾ? ಮರ್ಯಾದೆಯಿಂದ ಮಾತಾಡು. ಮಾತಾಡೋದಷ್ಟೇ ಅಲ್ಲ, ಆ ಪದದ ಅರ್ಥನೂ ಗೊತ್ತಿರ್ಬೇಕು. ಈ ಫೋಟೋ ನಿನಗೆ ಕೊಟ್ಮೇಲೆ ಮತ್ತೆ ಇನ್ನೊಂದು ಫೋಟೋ ಬೇಕಾದ್ರೆ ಹೇಗಪ್ಪ ಅನ್ಕೋತಿದ್ದೆ. ನೀನೇ ಕೊಟ್ಬಿಟ್ಟೆ. ಥ್ಯಾಂಕ್ ಯು ಸಖಿ. ಬರ್ಲಾ? ಆ ಫೋಟೋನ ಏನ್ ಮಾಡ್ದೆ? ಯಾವ ಫೋಟೋ? ನನಗ್ ಸೇರಿದ ಫೋಟೋ ನಿನ್ ಹತ್ರ ಇದೆಯಲ್ಲ, ಅದು. ಆ ನಿಜ ಏನು ಅಂತ ನನಗ್ ಮೊದ್ಲು ಗೊತ್ತಾಗ್ಬೇಕು, ಆಮೇಲೆ ಅದನ್ನ ನಿನಗ್ ಕೊಡೋದು. ನೋಡು, ಒಳ್ಳೆ ಮಾತಾಡಿ ಕೇಳ್ತಿದ್ದೀನಿ ಅಂದ್ರೆ ನಾನ್ ತುಂಬಾ ತಾಳ್ಮೆಯಿಂದ ಇದೀನಿ ಅಂತ ಅರ್ಥ. ನೀನು ಸೀನ್ ಕ್ರಿಯೇಟ್ ಮಾಡ್ದೆ ಆ ಫೋಟೋನ ನನಗ್ ಕೊಡು. ಆ ಫೋಟೋ ಅಂದ್ರೆ ನನಗ್ ಹೇಗ ಅರ್ಥ ಆಗುತ್ತೆ? ನಾನ್ ಬಣ್ಣ ಬಯಲ್ ಮಾಡೋ ಫೋಟೋ ಅಂತ ಹೇಳ್ಬೇಕಲ್ವಾ? ನಿನಗ್ ಗೊತ್ತಿದ್ರು ಗೊತ್ತಿಲ್ದ್ರ ತರ ಆಕ್ಟ್ ಮಾಡ್ತಿದ್ಯಲ್ಲ, ಅದ್ ನನಗ್ ಸಿಟ್ ಬರ್ಸ್ತಿದೆ. ಜಾಸ್ತಿ ಕೋಪ ಮಾಡ್ಕೋಬೇಡ, ತೋರಿಸ್ತೀನಿರು. ಇದಾ? ಅಲ್ಲ, ಇದು? ಅದು ನಿಂದು. ಅಬ್ಬಾ, ನನ್ ಗಂಡನ್ ಫೋಟೋ ತೋರಿಸ್ದಾಗ ಅದು ನಿಂದು ಅಂತ ಸ್ಪಷ್ಟವಾಗಿ ಹೇಳಿದ್ ನೀನು ನಮ್ ಹಾಸಿನಿ ಅಕ್ಕನ್ ಗಂಡನ್ನ ನಿನ್ ಬಲೆಗ್ ಬೀಳಿಸ್ಕೊಂಡಾಗ ಗೊತ್ತಾಗ್ಲಿಲ್ವಾ ಅವ್ರು ಬೇರೆಯವ್ರದು ಅಂತ? ನಿನ್ ಹತ್ರ ಗಲಾಟೆ ಮಾಡಕ್ ನಾನ್ ಬಂದಿಲ್ಲ. ನಿನ್ನ ಮನೇಲಿ ಇಟ್ಕೊಂಡಿರೋಳ್ ನಾನು. ವಾಟ್ ಯು ಮೀನ್? ಬೆಳಗ್ಗೆ ಕಣ್ಣು ಬಿಟ್ಟಾಗಿಂದ ರಾತ್ರಿ ಕಣ್ಮುಚ್ಚಿ ನಿದ್ರೆ ಮಾಡೋವರೆಗೂ ನೀನ್ ಉಪಯೋಗಿಸೋ ಬ್ರಷ್, ಟೂತ್ ಪೇಸ್ಟ್, ಸೋಪು, ಪೌಡ್ರು, ಊಟ, ನೀನ್ ಹಾಕೊಳ್ಳೋ ಬಟ್ಟೆ ಎಲ್ಲ ನಂದೆ. ಅಂಡರ್ಸ್ಟ್ಯಾಂಡ್? ಮತ್ತೆ ಇದ್ ಹೀಗೆ ಹಾಕಿದೆ? ಅದು ಬೈ ಮಿಸ್ಟೇಕ್ ಆಗಿತ್ತು. ಈ ಸಖಿ ದ್ವೇಷದಿಂದ ಹೇಳ್ತಿರೋ ಗೀಟು ಅನಿಸ್ತಿದೆ ನನ್ಗೆ. ಈಗ ಕೊಡ್ತೀಯೋ ಕೊಡಲ್ವೋ? ಕೊಡಲ್ಲ. ನಿನ್ ಫೋಟೋ ಇದ್ರೆ ಕೊಡು. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಮಾಡಿಸ್ತಾ ಇರೋ ಲೈಫ್ ಇನ್ಶೂರೆನ್ಸ್ ನಲ್ಲಿ ನಿನ್ ಹೆಸರು ಸೇರಿಸ್ಬಿಡ್ತೀನಿ. ಅದಕ್ಕೆ ನನ್ ಗಂಡಂದು, ನನ್ ಮಾವಂದು, ನನ್ ಭಾವಂದು ಎಲ್ರ ಫೋಟೋನು ಇಸ್ಕೊಂಡಿದ್ದೀನಿ. ನಾನೇ ಇಷ್ಟ ಬೇಕು ಸಾಯಿಲ್ಲ, ಅದ್ ಬೇಕಾಗಿಲ್ಲ ನಂಗೆ.
ಲೈಫ್ ಇನ್ಶೂರೆನ್ಸ್ ಅಂದ್ರೆ ಲೈಫ್ ಹೋಗುತ್ತೆ ಅನ್ನೋ ಅರ್ಥ ಅಲ್ಲ, ಜೀವನದಲ್ಲಿ ಒಂದ್ ಭರವಸೆ ಇರ್ಲಿ ಅಂತ. ಒಬ್ರ ಮೇಲೆ ಒಬ್ರು ಪ್ರಾಣ ಇಟ್ಕೊಂಡಿರೋರು 100 ವರ್ಷ ಬದುಕ್ತಾರೆ ಕಣೆ ಹುಚ್ಚುಡ್ಗಿ. ಬಾಯ್ ಮುಚ್ಚು. ಇನ್ನೊಂದು ಮಾತಾಡಿದ್ರು ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ. ಇವಳ ಹತ್ರ ಗಲಾಟೆ ಮಾಡ್ಕೊಂಡ್ರೆ ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ. ಕೂಲ್ ಡೌನ್ ಸಖಿ. ಏನ್ ಹಾಕ್ ನೋಡ್ತಿದ್ಯಾ? ಇದೊಂದು ಫೋಟೋ ಇಟ್ಕೊಂಡು ನೀನ್ ಯಾರು, ಯಾಕ್ ಬಂದಿದ್ಯಾ, ಏನ್ ಮಾಡಕ್ ಹೊರಟಿದ್ಯಾ ಅಂತ ತಿಳ್ಕೋತೀನಿ. ನೀನ್ ಗೀಚಿರೋ ಈ ಗೀಟ್ಗಳೇ ನಿನ್ ಹಣೆ ಬರಹನ ಬದಲಾಯಿಸುತ್ತೆ. ಅರ್ಜೆಂಟ್ ಆಗಿ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಬಿಡು ಸಖಿ. ಯಾಕಂದ್ರೆ ನೀನ್ ಮಾಡಿರೋ ಪಾಪನೇ ನಿನ್ ಕೊಡ ತುಂಬಿಸೋ ಮೃತ್ಯು ಆಗ್ಬರುತ್ತೆ. ನಿನ್ನಂತ ಪಾಪಿ ಹೋದ್ಮೇಲೆ ಬಂದಿದ್ದ ದುಡ್ಡಲ್ಲಿ ನೀನ್ ಕಾರ್ಯ ಮಾಡಿಸಿ ಮಿಕ್ಕಿದ ದುಡ್ಡಲ್ಲಿ ಅನ್ನದಾನ ಮಾಡಿಸ್ತೀನಿ. ಆಗ್ಲಾದ್ರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೋದೇನೋ. ಪ್ರಾಣ ಹೋದು ಸರಿ ಕೊಡಲ್ಲಮ್ಮ. ಅವ್ರ ಮೊಮ್ಮಗ ವಿಶಾಲ್ ಹೆಂಡತಿಯವ್ರ ಕೈಗೆ ಕೊಡ್ಬೇಕು ಅಂತ ಆವತ್ತೇ ಹೇಳಿದ್ದಾರೆ. ಹುಚ್ಚರ ತರ ಕಾಣಿಸ್ತಾ ಇದೀವಾ? ನಯನಿ ಹಳ್ಳಿ ಹುಡ್ಗಿ, ಅವಳು ನಮ್ಮನೆ ಸೊಸೆಯಾಗಿ ಬರ್ತಾಳೆ ಅಂತ ಆ ಮುದ್ಕ ಏನಾದ್ರೂ ಕನಸ್ ಕಂಡಿದ್ನಾ? ವಲ್ಲಭ, ಆವೇಶ ಪಡ್ಬೇಡ. ಕ್ಷಮಿಸಿ ಆಚಾರ್ರೆ. ನನ್ನ ಮಾತು ಕೇಳಿ ಯುವಕನಾಗಿರೋ ನಿಮ್ಮ ಮಗನಿಗೆ ಕೋಪ ಬರುತ್ತೆ ಅಂತ ನನಗೆ ಗೊತ್ತಮ್ಮ. ನಿಮಗ್ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ಬದ್ರಿನಾಥ್ ಅವರು ವಿಶಾಲಕ್ಷಮ್ಮ ತಾಯಿ ಉಪಾಸಕರು, ಮಹಾ ಮೇಧಾವಿಗಳು. ಮಹಾ ಜಾತಕ ಯಾರ್ದಿದೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಅಮ್ಮ, ಈ ಮುತ್ಕುನ್ ಕತೆ ಮುಗಿಸಿ ಆ ಡೈರಿ ತಗೊಂಡ್ ಹೋಗೋಣವಾ? ನೋಡಪ್ಪ, ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಾಗುತ್ತೆ. ಆ ಡೈರಿ ನನ್ನ ಹತ್ರನೇ ಇದ್ರೂ ನಾನಿನ್ನೂ ಓದಿಲ್ಲ, ಓದೋದು ಇಲ್ಲ. ಅದು ಧರ್ಮ ಅಲ್ಲ. ಅಧರ್ಮವಾಗಿ ನೀನ್ ಅದನ್ನ ತಗೊಂಡೋದ್ರು ಕರ್ಮಾನುಸಾರ ಅದ್ರಲ್ಲಿ ಏನ್ ಬರ್ದಿದೆ ಅಂತ ನಿನ್ಗೆ ಅರ್ಥ ಆಗದೆ ಇದ್ರೆ ಎಲ್ಲ ವ್ಯರ್ಥ. ಅರ್ಥ ಆಯ್ತು ಆಚಾರ್ರೆ. ಅದನ್ನ ನಿಮ್ ಕೈಯಾರೆ ಮನೆಗ್ ತಗೊಂಡ್ ಬನ್ನಿ. ಯಾಕೆ ಡ್ರಾಮಾ ಮಾಡ್ತಿದ್ಯಾ? ಗಾಜಿನ ಶಬ್ದಗಳು ಗೆಜ್ಜೆಯ ರಾಗಗಳು, ಸೆರಗಿಂದ ಬೀಸೋ ತಿಳಿ ಗಾಳಿ. ಇಷ್ಟ ಆಗ್ಲಿಲ್ವಾ ಚಿಕ್ಕೇಚ್ಮನ್ರೆ? ನೀನ್ ಮಾಡ್ತಿರೋದ್ ನೋಡಿದ್ರೆ ಮೈ ಎಲ್ಲ ಉರಿತಿದೆ ನಂಗೆ. ಒಂದ್ ಹುಡುಗಿ ನಾಚಿಕೆ ಬಿಟ್ಟು ಇಷ್ಟೆಲ್ಲ ನಾನ್ ಮಾಡ್ತಾ ವಯ್ಯಾರ ಪಡ್ತಿದ್ರು ನಿಮ್ ಮನ್ಸಲ್ ಪ್ರೀತಿನೇ ಹುಡ್ತಿಲ್ವಾ? ಅದೇ ಬೇರೆಯವ್ರಾಗಿದ್ರೆ ಇಷ್ಟೊತ್ಗಾಗ್ಲೇ ಮನ್ಮಥನ್ ರೋಲ್ ಶುರು ಮಾಡಿರೋರು. ಆ ಪಾತ್ರ ಮಾಡೋ ಮನ್ಮಥನ ಹತ್ರನೇ ಹೋಗು. ಹಾಗಾದ್ರೆ ನಾನ್ ನಿಜವಾಗ್ಲೂ ಹೊರಟೋಗ್ತೀನಿ. ಓಹೋ, ಯಾರೋ ರೆಡಿ ಆಗಿದ್ದಾರೆ ಅಂತ ಆಯ್ತು. ಛೇ, ನಾನ್ ಹಾಗಂದಿಲ್ಲ. ನಾನು ಹೊರಗಡೆ ಹೋಗ್ತೀನಿ ಅಂದಿದ್ದು. ಹಾ, ಹೋಗು. ಪ್ರಶಾಂತವಾಗಿ ಮಲ್ಕೋತೀನಿ ನಾನು. ಹಲೋ ಮೇಡಮ್, ಅದ್ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ನ ಹೆಂಡತಿ ಬೇಗ ಬಸ್ರಿ ಆಗಿ ಒಂದು ಮುದ್ದಾದ ಮಗುನ ನನ್ನ ಕೈ ಕೊಟ್ರೆ ಆಗ ಎಷ್ಟು ಭಾರ ಇರುತ್ತೆ ಅಂತ ನಾನು ನೋಡ್ತೀನಿ. ಅದೇ ಅಲ್ವಾ ನನಗೂ ಬೇಕಾಗಿರೋದು. ಹಾಗೆಲ್ಲ ಅನ್ಬೇಡಿ. ಮಗು ನಿಮ್ ಕೈಗ್ ಬಂದ್ಮೇಲೆ ಇಲ್ಲೋಡಿ, ಈ ಮಂಚದ ತರ ಕೆಳಗಿಳಿಯಲ್ಲ, ನಿಮ್ ಎದೆ ಮೇಲೆ ಇರ್ತೀನಿ ಅಂತ ಹೇಳುತ್ತೆ. ಆಗೇನ್ ಮಾಡ್ತೀರಾ? ನೋ ಪ್ರಾಬ್ಲಮ್ ಅಂತೇನೆ. ನಿಮಗ್ ಭಾರ ಅಂತ ಅನ್ಸಲ್ವಾ? ಮೆಂಟಲ್. ನೀನು ಒಂದು ಚಿಕ್ಕ ಲಾಜಿಕ್ ನ ಮರ್ತ್ಬಿಟ್ಟೆ. ಯಾವಾಗ್ಲೂ ನನ್ನ ಎದೆ ಮೇಲಿರೋದು ನೀನ್ ಮಾತ್ರ. ಆಗ ಮಗು ನಿನ್ ಮೇಲಿರುತ್ತೆ. ಹೊರಬೇಕಾಗಿರೋದು ನೀನೇ ಅಲ್ವಾ? ಎಷ್ಟು ಮುಗ್ಧ ನನ್ನ ಯಜಮಾನ್ರು.
ಇಬ್ರು ಹೊರಬೇಕಲ್ಲ ಅನ್ನೋ ಯೋಚನೆನೇ ಬರಲ್ವಾ? ನೈನಿ, ನೀನ್ ಹೀಗೆ ನನ್ ಜೊತೆಲಿದ್ರೆ ನಾನು ಏನ್ ಬೇಕಾದ್ರೂ ಎತ್ತಬಲ್ಲೆ. ನನ್ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಅನ್ಕೋ. ಇವತ್ ರೂಮಲ್ಲಿ AC ಕೆಲ್ಸ ಮಾಡ್ತಿಲ್ಲ ಅಂತ ಹೊರಗ್ ಬಂದ್ರೆ ಯಜಮಾನ್ರು ಮಾತು ಸ್ವಲ್ಪ ಜಾಸ್ತಿನೇ ಆಗ್ತಿದ್ಯಲ್ಲ. ಹಲೋ, ಚಂದ್ರಶೇಖರ್ ಅಣ್ಣ ನಾ ಮಾತಾಡ್ತಿರೋದು? ಇಲ್ಲಮ್ಮ, ಕಾನ್ಸ್ಟೇಬಲ್ ರಾಘವೇಂದ್ರ ಮಾತಾಡ್ತಿರೋದು. ಅಣ್ಣ, ನನ್ನ ಹೆಸರು ನೈನಿ. ನಾನು ಅರ್ಜೆಂಟ್ ಆಗಿ ಪೊಲೀಸ್ ಅಣ್ಣ, ಅದೇ ಚಂದ್ರಶೇಖರ್ ಅವ್ರ ಹತ್ರ ಮಾತಾಡ್ಬೇಕು. ಮೆಜೆಸ್ಟಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾರಲ್ವಾ? ಓ, CA ಚಂದ್ರಶೇಖರ್ ಅವರಾ? ಹೌದು ಹೌದಣ್ಣ. ಒಂದ್ ನಿಮಿಷ ಲೈನಲ್ಲಿರಮ್ಮ, ಕಾಲ್ ಕನೆಕ್ಟ್ ಮಾಡ್ತೀನಿ. ಸರಿ. ಸರ್ಕೋ. ಅಮ್ಮ, ಈ ಟೈಮಲ್ಲಿ ನೀವ್ಯಾರು ಫೋನ್ ಮಾಡ್ತಾ ಇದ್ದೀರಾ? ಇದು ಎಕ್ಸ್ಟೆನ್ಷನ್ ವಲ್ಲಭ. ಆ ನಯನಿ ಯಾರ ಜೊತೆ ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳೋಣ. ಸೂಪರ್ ಐಡಿಯಾ ಅಮ್ಮ, ಕೇಳಿಸ್ಕೊ. ಹಲೋ ಸರ್, ಯಾರೋ ನೈನಿ ಅಂತ ಸರ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಂಟ್ರೋಲ್ ರೂಮ್ ಕಾಲ್ ಮಾಡಿದ್ರು. ನೈನಿನಾ? ಈಗಲೇ ಕಾಲ್ ಕನೆಕ್ಟ್ ಮಾಡು. ಓಕೆ ಸರ್. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದಾಳೆ. ಯಾಕೆ? ಒಂದ್ ನಿಮಿಷ. ಹಲೋ, ಪೊಲೀಸ್ ಅಣ್ಣ? ಅಮ್ಮ ನೈನಿ, ಏನಾಯ್ತಮ್ಮ? ಅಣ್ಣ, ನಿಮ್ಗೇನು ಆಗಿಲ್ಲ ಅಲ್ವಾ? ಹುಷಾರಾಗಿದ್ದೀರಾ ಅಲ್ವಾ? ನನಗೇನಾಗತ್ತಮ್ಮ? ಏನಾಯ್ತು ಅಂತ ಹೇಳು. ಅದು ಅಣ್ಣ, ನಿಮ್ಗೆ ಕಾರ್ ಆಕ್ಸಿಡೆಂಟ್ ಆಗಿರೋ ತರ ನನಗ್ ಕಾಣಿಸ್ತು. ಅದಕ್ಕೆ ಭಯ ಆಗಿ ನೀವ್ ಹುಷಾರಾಗಿದ್ದೀರೋ ಇಲ್ವೋ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಹೌದಾ? ನಾನ್ ಚೆನ್ನಾಗೇ ಇದ್ದೀನಮ್ಮ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನನ್ನ ನಂಬರ್ ನಿನ್ನ ಹತ್ರ ಇದೆಯಲ್ಲ, ವಿಶಾಲ್ ಅವ್ರಿಗೆ ಹೇಳಿದಿದ್ರೆ ಫೋನ್ ಮಾಡಿರೋರು. ನಿಜಾನೇ ಅಣ್ಣ, ಆದ್ರೆ ನನಗೆ ಹೀಗ ಅನ್ನಿಸ್ತು ಅಂತ ಯಜಮಾನ್ರ ಹತ್ರ ಹೇಳಿಲ್ಲ. ಒಂದೆರಡು ದಿನ ನೀವು ದಯವಿಟ್ಟು ಹುಷಾರಾಗಿರಿ ಅಣ್ಣ. ಸರಿನಮ್ಮ, ಆದಷ್ಟು ಬೇಗ ಸಿಗ್ತೀನಿ. ಇಡ್ತೀನಿ. ಹಾ, ಸರಿ ಅಣ್ಣ. ನೈನಿಗೆ ಮುಂದಾಗೋ ಅಪಾಯಗಳು ಗೊತ್ತಾಗುತ್ತೆ. ಈ ಮುಂಚೆ ಕೂಡ ಅವಳೇ ನನ್ನನ್ನು ಕಾಪಾಡಿದ್ದು. ಪೊಲೀಸ್ ಅಣ್ಣ, ಬೇಡ ಅಣ್ಣ, ಕಾರ್ ಸುಟ್ಟು ಹೋಗುತ್ತೆ. ಪೊಲೀಸ್ ಅಣ್ಣ, ಬೇಡ ಅಣ್ಣ. ಪೊಲೀಸ್ ಅಣ್ಣ. ಈ ಕೂಡ ನಡೆಯುತ್ತಂತೆ, ಆದ್ರೆ ಅಪಾಯ ಹೇಗ್ ಬರುತ್ತೋ ಗೊತ್ತಿಲ್ಲ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಹೇಗ್ ಕಾಪಾಡ್ಬೇಕು ನನ್ಗೆ ಅರ್ಥ ಆಗ್ತಿಲ್ವಲ್ಲ. ಹಾಗಂತ ಅಪಘಾತ ಆಗಕ್ಕೂ ನಾನ್ ಬಿಡ್ಬಾರ್ದು. ಏನ್ ಮಾಡ್ಬೇಕಮ್ಮ? ಕೂದಲು ಹಾಳಾಗುತ್ತೆ ವಲ್ಲಭ್. ನೈನಿ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ಗೆ ಫೋನ್ ಮಾಡಿದ್ಲು ಅಂತ ಹೇಳಿದನ್ನ ನೀನ್ ನಂಬಲ್ಲ ಅಂತ ಆಣೆ ಮಾಡಿದ್ದು. ಏನು? ಯಾಕೆ ಮಾಡಿದ್ಲು? ಏನ್ ಮಾತಾಡಿದ್ರು? ಹೇಳಿದ್ರೆ ನೀನು ಪಕ್ಕ ಪಕ್ಕ ಅಂತ ನಕ್ಬಿಡ್ತೀಯ. ಬಟ್ ನಮ್ಮಮ್ಮ ಮಾತ್ರ ಸೀರಿಯಸ್ ಆಗಿ ತಗೊಂಡು ಯೋಚಿಸ್ತಾ ಕೂತಿದ್ದಾರೆ. ಮೊದಲು ಮ್ಯಾಟರ್ ಏನು ಅಂತ ಹೇಳ್ತೀಯಾ? ನಾನ್ ಫೋನಲ್ಲಿ ಮಾತಾಡ್ತಾ ಕೆಳಗ್ ಬರ್ಬೇಕಾದ್ರೆ ಅವಳು ನನಗ್ ಬಂದ್ ಗುದ್ಲು. ಅದಕ್ ನಗ್ಬೇಕಾ? ಅಯ್ಯ, ಪೂರ್ತಿ ಹೇಳಕ್ ಬಿಡು ಸಖಿ. ಹಾಗ್ ಗುದ್ದಿದ್ ನೈನಿ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಬಿಸಿ ಪೂರಿ ತಿನ್ನೋ ಕೊಡೋಗ ಹಾಗೆ ಹಾಲಲ್ಲಿರೋ ಲ್ಯಾಂಡ್ಲೈನ್ ಫೋನ್ ಹತ್ರ ಹೋದ್ಲು. ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಫೋನ್ ಮಾಡಿ, ಅಣ್ಣ ಅಣ್ಣ ನೀನು ಬಹುಪರಾಗ್ ತರ ಇರ್ಬೇಕು, ನಿನ್ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ಕಾಮಿಡಿ ಮಾಡ್ಬಿಟ್ಲು ನೈನಿ. ಹೇಯ್, ಯಾಕೆ ಇನ್ನು ನಿನಗೆ ನಗು ಬರ್ಲಿಲ್ವಾ? ನಾನ್ ಎಂತ ಜೋಕ್ ಹೇಳಿದೀನಿ? ಅಯ್ಯೋ, ಅದು ಜೋಕ್ ಅಲ್ಲ ಬಾವಾ. ಮತ್ತಿನ್ನೇನು ರಿಯಲಾ? ಓ, ಪಿ 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 ಅಂತ ಕಾರ್ ಬಂದು ನಿಜವಾಗ್ಲೂನು ಇನ್ಸ್ಪೆಕ್ಟರ್ನ ಗುದ್ಬಿಡುತ್ತಾ?
ಅಯ್ಯೋ ಪಾಪ, ಕಾರ್ ಅಪಘಾತ ಅಂದ್ರೆ ಪ್ರಾಣ ಬೇಕಾದ್ರೂ ಹೋಗ್ಬೋದು. ಇದನ್ನೇ ಹೇಳದ್ಲ, ಬೇರೇನೂ ಹೇಳಲಿಲ್ಲ ಅಲ್ವಾ? ಇನ್ನು ಸ್ವಲ್ಪ ಹೊತ್ತು ಕೇಳಿಸ್ಕೊಂಡಿದ್ರೆ ನೀವು ಹಾಸ್ಪಿಟ್ಲ್ಗೆ ಹೋಗಿ ಸೇರ್ಕೊಂಡ್ರೆ ಪ್ರಾಣ ಉಳಿಯುತ್ತೆ ಅಂತ ಹೇಳಿರೋಳೇನೋ. ನಮ್ಮ ಅಕ್ಕನ್ ಗೊತ್ತಾದ್ರೆ ಪ್ರಾಣ ಹೋಗಕ್ ಬಿಡಲ್ಲ ಬಾವಾ. ಹಾ, ಹೇ, ಬಿದ್ದಿದ್ ಕನ್ಸೆ, ಅದಕ್ಕೆ ಇಷ್ಟೊಂದೆಲ್ಲ ಬಿಲ್ಡಪ್ಪ. ಕನ್ಸಾದ್ರು ಅಥವಾ ನನ್ಸಾದ್ರು ಆತರ ಏನಾದ್ರು ಆದ್ರೆ ನಮ್ ನೈನಿ ಅಕ್ಕ ಸುಮ್ನಿರಲ್ಲ. ಇಂಟ್ರೆಸ್ಟಿಂಗ್. ಏನಂತೆ? ಹಾ, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನಿಮ್ ನೈನೇ ಅದಕ್ಕೆ ಫೋನ್ ಮಾಡಿ ಹೇಳಿದ್ಲು ಅಂತ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ರೆ, ನಿನ್ ಹೆಂಡತಿ ಬಂದು ನಮ್ಮಕ್ಕ ಲೇಡಿ ಓರಿಯೆಂಟೆಡ್ ಸಿನಿಮಾದಲ್ಲಿ ಬರೋ ಹೀರೋಯಿನ್ ತರ ಬಂದು ಅವ್ರನ್ನ ಕಾಪಾಡ್ತಾರೆ ಅಂತ ಜೋಕ್ ಮಾಡ್ತಿದ್ದಾಳೆ ಬ್ರದರ್. ನೈನಿ ಅದಕ್ಕೆ ಯಾರನ್ನ ಬೇಕಾದ್ರೂ ಕಾಪಾಡ್ತಾರೆ, ಅದರ ಗುಣ. ಅಲ್ಲಿವರೆಗೂ ಓಕೆ, ಬಟ್ ಸುಮನ ಮಾತನ್ನ ಮಾತ್ರ ನಂಬಿಡಿ. ಬಾಯಿ ಬಿಟ್ರೆ ಬರೀ ಸುಳ್ಳು. ಹಲೋ ಹಲೋ, ನಾನು ಅಮಾವಾಸ್ಯೆಗೋ ಪೌರ್ಣಮಿಗೋ ಸುಳ್ಳು ಹೇಳ್ತೀನಿ, ಆದ್ರೆ ನಮ್ಮ ಅಕ್ಕ ಮಾತ್ರ ಸತ್ರು ಸುಳ್ಳು ಹೇಳಲ್ಲ. ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನೀನೇನು ಹೇಳ್ಬೇಡ. ನನ್ ಬಗ್ಗೆ ಅಲ್ಲ ರೀ, ನಾನ್ ನಮ್ಮ ಅಕ್ಕನ ಬಗ್ಗೆ ಹೇಳ್ತಾ ಇದ್ದೀನಿ. ನಿನಗೊಂದು ನಮಸ್ಕಾರ ತಾಯಿ. ನೀನ್ ಯಾರ ಬಗ್ಗೆ ಹೇಳಿದ್ರು ಊಹೆ ಮಾಡ್ಕೊಂಡೆ ಹೇಳ್ತೀಯ ನೀನು. ಅಷ್ಟ್ ಟೈಮ್ ಆಗ್ಲಿ, ತಾಳ್ಮೆ ಆಗ್ಲಿ ನಮಗಿಲ್ಲ.